ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಯ್ಕೆ ಕೊಡಬೇಕಾ? ನಾವು ಇದ್ದೇವೆ ಬೆಂಗಳೂರಿನ ಜನರಲ್ ಪೋಸ್ಟ್ ಆಫೀಸಲ್ಲಿ. ನಮಗೆಲ್ಲ ಗೊತ್ತಿರೋ ಹಾಗೆ ವಿಜ್ಞಾನ ತಂತ್ರಜ್ಞಾನ ಬೆಳೀತಾ ಇದ್ದ ಹಾಗೆ ಅಂಚೆ ಇಲಾಖೆಯನ್ನು ಮುಚ್ಚಿಬಿಡ್ತಾರೆ ಅನ್ನೋ ಸುದ್ದಿ ಬಂದಿತ್ತು. ಆದರೆ ಅಂಚೆ ಇಲಾಖೆ ಫೀನಿಕ್ಸ್ ಹಕ್ಕಿಯ ಹಾಗೆ ಪತ್ರಗಳನ್ನು ವಿತರಿಸೋದ್ರ ಜೊತೆಗೆ ಅನೇಕ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿದೆ. ಅವುಗಳಲ್ಲಿ ಹಣಕಾಸಿನ ವ್ಯವಹಾರವೂ ಒಂದು. ಅದರಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ನಮ್ಮ ಕರ್ನಾಟಕ ಸರ್ಕಾರ ಏನು ಆರಂಭಿಸಿದೆ, ಆ ಭಾಗ್ಯಲಕ್ಷ್ಮಿ ಯೋಜನೆ, ಅಂಚೆ ಕಚೇರಿಯ ಸುಕನ್ಯಾ ಸಮೃದ್ಧಿ ಯೋಜನೆ ಈ ಎರಡೂ ಯೋಜನೆಗಳು ಸೇರಿಕೊಂಡು ಹೇಗೆ ನಮ್ಮ ಜನರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. SSA ಭಾಗ್ಯಲಕ್ಷ್ಮಿ ಶಾಖೆ ಅಂತ. ಹಾಗಂದರೆ ಏನು ಮೇಡಮ್? ಅದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಅಥವಾ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅಂತ, SSA ಅಂತ. ಭಾಗ್ಯಲಕ್ಷ್ಮಿ ಅನ್ನೋದು ನಮ್ಮ ಸ್ಟೇಟ್ ಗೌರ್ಮೆಂಟಿಂದ, ರಾಜ್ಯ ಸರ್ಕಾರದವರು ಇದಕ್ಕೆ ಹೆಣ್ಣು ಮಕ್ಕಳಿಗೆ ಹುಟ್ಟಿದ 2 ವರ್ಷದೊಳಗೆ ಅವರು ಎನ್ರೋಲ್ ಮಾಡ್ಕೊಂಡಿರ್ತಾರೆ. ಗಾರ್ಡಿಯನ್ ಅಂದರೆ ತಾಯಿ, ಮಗುವಿನ ತಾಯಿ. ಆ ಸ್ಕೀಮ್ಗೆ ಅವರು ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ 3,000ದಂಗೆ 15 ವರ್ಷ ಒಂದೊಂದೇ ಕಂತನ್ನು ವರ್ಷಕ್ಕೆ ಒಂದು ಕಂತು ಹಾಗೆ ಜಮೆ ಮಾಡ್ತಾರೆ. ಅವರು ಆ ಸ್ಕೀಮನ್ನು ಭಾಗ್ಯಲಕ್ಷ್ಮಿ ಅಂತ ಹೆಸರಿಟ್ಕೊಂಡು ಅದನ್ನು ನಮ್ಮ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಅದನ್ನು ಲಿಂಕ್ ಮಾಡಿಕೊಂಡು ಅದಕ್ಕೆ SSA ಭಾಗ್ಯಲಕ್ಷ್ಮಿ ಸ್ಕೀಮ್ ಅಂತ ಒಂದು. ಮೇಡಮ್, ತಾವು ಈಗ ಸುಕನ್ಯಾ ಸಮೃದ್ಧಿ ಅಂತ ಹೇಳಿದ್ರಿ, ಅದೇನು ಯೋಜನೆ? ಅದನ್ನು ನೀವು ನಿಯಂತ್ರಿಸ್ತಾ ಇದ್ದೀರಾ? ಅದರ ಸ್ವರೂಪ ಏನು? ಸುಕನ್ಯಾ ಸಮೃದ್ಧಿ ಯೋಜನೆ ಅನ್ನೋದು ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಡೈರೆಕ್ಟ್ರೇಟಿಂದ ಮತ್ತು ಅದೇ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನಿಂದ ಅದು 2015ರಿಂದ ಅದು ಜಾರಿಗೆ ಬಂತು. ಅದು ಏನಂದರೆ ಹೆಣ್ಣು ಮಕ್ಕಳು 10 ವರ್ಷದ ಒಳಗೆ ಅಕೌಂಟ್ ಓಪನ್ ಮಾಡಬೇಕಂತ ಅದನ್ನು ಯೋಜನೆಗೆ ತಂದರು. ಆಮೇಲೆ ಆ ಯೋಜನೆಗೆ ತಂದ ವರ್ಷದಲ್ಲಿ 1 ವರ್ಷ ರಿಲ್ಯಾಕ್ಸೇಷನ್ನು ಕೊಟ್ಟರು. 11ನೇ ವರ್ಷದ ವಯಸ್ಸಿನ ಮಗುಗೂ ಒಂದು ಸೌಲಭ್ಯ ಸಿಗಲಿ ಅಂತ ಆ 1 ವರ್ಷ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದರು. ಈಗ ಅದರ ನಂತರ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಈ ಅಕೌಂಟನ್ನು ಅಂದರೆ ತಂದೆ ಅಥವಾ ತಾಯಿ ಗಾರ್ಡಿಯನ್ ಆಗಿ ಓಪನ್ ಮಾಡ್ಬೋದು ಅಂತ. ಏನು ಹಣದ ಅನುಕೂಲತೆ ಇದೆ? ಹಣದ ಅನುಕೂಲತೆ ಅಂದರೆ ಮೊದಲು 1,000 ರೂಪಾಯಿ ವರ್ಷಕ್ಕೆ ಮಿನಿಮಮ್ ಅಂತಿತ್ತು. ಅದನ್ನ ಮತ್ತೆ ಮ್ಯಾಕ್ಸಿಮಮ್ 1.5 ಲಕ್ಷ ಇತ್ತು. ಈಗ 2,000. ಅಂದರೆ ಈಗ ನಾನು ನನ್ನ ಮಗಳ ಹೆಸರಲ್ಲಿ ಒಂದು ಅಕೌಂಟನ್ನು ಆರಂಭಿಸಿದ್ರೆ ಕನಿಷ್ಠ ನಾನು ಕಟ್ಟಬೇಕಾಗಿರೋದು ಒಂದು ವರ್ಷಕ್ಕೆ 10,000 ರೂಪಾಯಿ. 1,000 ರೂಪಾಯಿಯಿಂದ ಹಿಡಿದು 1.5 ಲಕ್ಷದವರೆಗೆ ನಾನು ಒಂದು ವರ್ಷಕ್ಕೆ ಕಟ್ಟಬಹುದು. ಈಗ ಅದನ್ನ 250 ಮಿನಿಮಮ್ ಮಾಡಿದ್ದಾರೆ. ಕನಿಷ್ಠ 250 ವರ್ಷಕ್ಕೆ 2017 ಸೆಪ್ಟೆಂಬರಿಂದ ಮಾಡಿದ್ದಾರೆ. 250ರಿಂದ 1.5 ಲಕ್ಷ. 1.5 ಲಕ್ಷ ಎಷ್ಟಾದರೂ ಯಾವುದೇ ಇದರಲ್ಲೂ ಕಟ್ಬೋದು ಕಂತಲ್ಲಿ. ಅಂದರೆ 1,000 ಇವತ್ತು ದಿನ ಅಂದರೆ ಇದು ತಿಂಗಳಿಗೆ ಡೆಪಾಸಿಟ್ ಅಂತ ಅಲ್ಲ. ನಿಮ್ಮ ಹತ್ರ ಹಣ ಇದ್ದಲ್ಲಿ 100 ರೂಪಾಯಿ ಇದ್ರೂ ಕಟ್ಬೋದು, 1,000 ರೂಪಾಯಿ ಇದ್ರೂ ಕಟ್ಬೋದು. ಅದಕ್ಕೆ ಒಂದು ಮಿತಿ ಇರಲ್ಲ. ಮಿತಿ ಏನಂದರೆ ವರ್ಷಕ್ಕೆ 1.5 ಲಕ್ಷ ಅಂತ ಅಷ್ಟೇ. ಒಟ್ಟಲ್ಲಿ ಒಂದು ವರ್ಷದಲ್ಲಿ 1.5 ಲಕ್ಷ ಮ್ಯಾಕ್ಸಿಮಮ್ ಕಟ್ಬೋದು. ಈ ಯೋಜನೆ ಮುಗಿದಾಗ ಆ ಹೆಣ್ಣು ಮಗುವಿಗೆ ಒಂದು ಅಂದಾಜು ಎಷ್ಟು ಹಣ ಬರ್ಬೋದು? ಅಂದರೆ ಅದು ಬಡ್ಡಿ 3 ತಿಂಗಳಿಗೆ ಒಂದ್ಸತಿ ಬಡ್ಡಿ ಸೇರಿಸಿ ಆ ಬಡ್ಡಿ ಮತ್ತು ಅವರು ಕಟ್ಟಿರೋದು ಸೇರಿಸಿ
ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಇಂಟ್ರೆಸ್ಟ್ ಬೇರಿಂಗ್ ಬ್ಯಾಲೆನ್ಸ್ ಅಂತ ತಗೊಂಡು ಮಾಡ್ತಾರೆ ಎವ್ರಿ ಕ್ವಾರ್ಟರ್ಗೆ. ಮತ್ತೆ ಈಗ ಒಂದು ಅಂದಾಜು 1.5 ಲಕ್ಷ ವರ್ಷಕ್ಕೆ ಕಟ್ಟಿದ್ರೆ ಅಂದರೆ 12,500 ತಿಂಗಳಿಗೆ ಕಟ್ಕೊಂಡು ಬರ್ಬೋದು, ಅಥವಾ ದಿನ ಕಟ್ಬೋದು, ಅಥವಾ ಅದು ಅವರ ಹಣದ ಸೌಲಭ್ಯ ನೋಡ್ಕೊಂಡು ಅವ್ರು ಕಟ್ತಾರೆ. 1.5 ಲಕ್ಷಕ್ಕೆ ಸುಮಾರು ಒಂದು 65ರಿಂದ 69 ಲಕ್ಷ ಅವ್ರಿಗೆ ಮಗುಗೆ 21 ವರ್ಷಕ್ಕೆ ಬರುತ್ತೆ. 69 ಲಕ್ಷ? ಹೌದು. ಹೆಣ್ಣು ಮಗುವಿಗೆ? ಹೌದು. 21 ವರ್ಷ ಆದಮೇಲೆ? ಹೌದು. ನಾವು ಕಟ್ಟಬೇಕಾಗಿದ್ದು 1.5 ಲಕ್ಷ. 1.5 ಲಕ್ಷ 1 ವರ್ಷಕ್ಕೆ ಅಷ್ಟೇ. ಆ ಬಡ್ಡಿ ಎಲ್ಲ ಸೇರ್ತು ಅಂದರೆ 69 ಲಕ್ಷ ಆಗುತ್ತೆ. ಅಯ್ಯೋ, ನಮ್ಮಲ್ಲಿ ಎಷ್ಟು ಜನಕ್ಕೆ ಈ ಬಗ್ಗೆ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಹೆಣ್ಣು ಮಗು ಹುಟ್ಟಿದ ಕೂಡಲೇ ಆ ಮಗುವಿನ ಹೆಸರಲ್ಲಿ ನಾವು ವರ್ಷಕ್ಕೆ 1.5 ಲಕ್ಷ ಕಟ್ತಾ ಬಂತು ಅಂದರೆ ಆ ಮಗು 21 ವರ್ಷಕ್ಕೆ, ಅಂದರೆ ಓದನ್ನು ಮುಗಿಸುವ ಹಂತ, ಅಥವಾ ಮದುವೆ ಆಗುವ ಹಂತ, ಅಥವಾ ವಿದೇಶಕ್ಕೆ ಹೋಗುವ ಹಂತ, ಆ ಕ್ಷಣದಲ್ಲಿ 69 ಲಕ್ಷ. ಮತ್ತು ಓದೋದಕ್ಕೆ ಅಂತ 15 ವರ್ಷ ಆದಮೇಲೆ ಈಗ PUC ಸೇರಬೇಕು ಅಂದರೆ ತಾಯಿಯೋ ಅಥವಾ ತಂದೆ ಗಾರ್ಡಿಯನ್ ಆಗಿರ್ತಾರೆ. ಆ ಒಂದು ಸ್ಕೂಲ್ ಫೀಸು ಆ ವರ್ಷದ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಅಂತ, ಈಗ ಈ ವರ್ಷದ್ದಾದರೆ 31/3/2026ಗೆ ಏನು ಬ್ಯಾಲೆನ್ಸ್ ಇತ್ತು ಅದರಲ್ಲಿ ಅರ್ಧ ಅವರು ತೊಗೋಬೋದು. ಅಂದರೆ ಯಾವುದು ಕನಿಷ್ಠ ಅಂದರೆ ಈಗ ಫೀಸು ಕಡಿಮೆ ಇದ್ದು ಬ್ಯಾಲೆನ್ಸ್ ಜಾಸ್ತಿ ಇದ್ದರೆ ಫೀಸ್ ಎಷ್ಟು ಇರುತ್ತೋ ಅಷ್ಟು ತೊಗೋಬೋದು ಅವರು. ಇಲ್ಲ ಅವರಿಗೆ ಎಷ್ಟು ಈಗ ಫೀಸ್ ಜಾಸ್ತಿ ಇದ್ದು ಇದು ಕಡಿಮೆ ಇದ್ದರೆ ಅದರಲ್ಲಿ 50% ಬ್ಯಾಲೆನ್ಸಲ್ಲಿ ತೊಗೊಂಡು ವಿದ್ಯಾಭ್ಯಾಸಕ್ಕಾಗುತ್ತೆ. ಅಂದರೆ ಸಾಲ ಸೌಲಭ್ಯ ಇದೆ ಅಂತ ಆಯಿತು. ಸಾಲ ಅಂತಲ್ಲ, ಇದು ಮತ್ತೇನಿದು ಅಷ್ಟೇ. ಇದನ್ನ ಮತ್ತೆ ಕಟ್ಟೋ ಹಾಗಿಲ್ಲ, ಅದು ಲೋನ್ ಥರ ತಗೊಳ್ಳಲ್ಲ, ವಿತ್ ಡ್ರಾಯಲ್ ಅಷ್ಟೇ. ವಿತ್ಡ್ರಾಯಲ್ ಅಂದರೆ 50%. 18 ಇಯರ್ಸ್ ಆದಮೇಲೆ ಮದುವೆ ಆದರೆ ಹುಡುಗಿ ಮೈನರ್ ಟು ಮೇಜರ್ ಆಗಿ ಅಕೌಂಟ್ ಕನ್ವರ್ಟ್ ಆಗುತ್ತೆ, ಸಿಂಗಲ್ ಅಕೌಂಟ್ ಆಗುತ್ತೆ. ಅಂದರೆ ಮೇಜರ್ ಹೆಸರಿಗೆ ಆಗುತ್ತೆ ಆ ಮಗುವಿನ ಹೆಸರಿಗೆ. ಅಕಸ್ಮಾತ್ ಮದುವೆ ಆಗಿ ಇನ್ನೂ ಮೆಚುರಿಟಿ ಆಗಿರಲ್ಲ ಅಕೌಂಟ್, ಆದರೆ ಮದುವೆ ಆದರೆ ಮದುವೆ ಡೇಟ್ಗೆ 30 ದಿನದ ಒಳಗೆ ಅಥವಾ ಮದುವೆ ನಂತರ 90 ದಿನದ ಒಳಗೆ ಅದನ್ನು ಕ್ಲೋಸ್ ಮಾಡ್ಬೋದು, ಅಕೌಂಟ್ನ ಕ್ಲೋಸ್ ಮಾಡ್ಬೋದು ಬಿಫೋರ್ ಮೆಚುರಿಟಿ, ಓನ್ಲಿ ಫಾರ್ ಮ್ಯಾರೇಜ್. ಅರ್ಥವಾಯ್ತು ಮೇಡಮ್, ಬಹಳ ಅದ್ಭುತವಾಗಿದೆ ಈ ಯೋಜನೆ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಯೋಜನೆ ಜೊತೆ ಹೇಗೆ ಸೇರಿಕೊಂಡಿದೆ? ಅದು ನಮ್ಮಲ್ಲಿ ಒಂದು ಒಪ್ಪಂದ ಆಗಿತ್ತು. ಅದು ಮೊದಲು LICನಲ್ಲಿ ಇದು ಟೈಅಪ್ ಆಗಿತ್ತು. ಯಾರು ರಾಜ್ಯ ಸರ್ಕಾರ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಅಂತ ಇದೆ, ಅವರು LICಗೆ ಟೈಅಪ್ ಆಗಿ LICಯಿಂದ ಒಂದು ಬಾಂಡ್ ಕೊಟ್ಬಿಡೋರು ಒಂದೇ ಸತಿಗೆ. 18 ಇಯರ್ಸ್ ಆದಮೇಲೆ ಇಷ್ಟು ಅಮೌಂಟ್ ಅಂತ ಅವ್ರು ತೊಗೊಳ್ಬೋದು. ಎಜುಕೇಷನ್ಗೂ ಅವರು ಸರೆಂಡರ್ ಮಾಡ್ಕೊಳ್ಬೋದಿತ್ತು, ಇಷ್ಟೇ ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಆ ಬಾಂಡಲ್ಲಿ. ನಂತರ ಏನಾಯಿತು, 2021ರಿಂದ ಅದನ್ನು ನಮ್ಮ ಅಂಚೆ ಇಲಾಖೆಗೆ ಅದನ್ನು ಟೈಅಪ್ ಮಾಡಿಕೊಂಡ್ರು. ಅದು ಒಂದು ಮೆಮೊ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಅದನ್ನು ಅಗ್ರಿಮೆಂಟ್ ಮಾಡಿಕೊಂಡು ನಮ್ಮ ಡೈರೆಕ್ಟ್ರೇಟಿಂದನೂ ಪರ್ಮಿಷನ್ ತಗೊಂಡು ಡೆಲ್ಲಿಯಿಂದ ಈ ಯೋಜನೆನ ನಮ್ಮ ಅವರ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದಕ್ಕೆ ಲಿಂಕ್ ಮಾಡಿಕೊಂಡ್ರು. ಮತ್ತು ನಮಗೆ ಅವರು ಫಂಡ್ಸು ನಮ್ಮ ಡಿಪಾರ್ಟ್ಮೆಂಟ್ ಪೋಸ್ಟ್ ಮಾಸ್ಟರ್ ಅಕೌಂಟಿಗೆ ಹಾಕ್ತಾರೆ ಎವ್ರಿ ಇಯರು. ಅದನ್ನು ಅವರು ಕ್ಯಾಟಗರಿ ವೈಸ್ ಮಾಡ್ತಾರೆ. ಅಂದರೆ ಒಂದು ಜನರಲ್ ಕ್ಯಾಟಗರಿ ಮತ್ತು ಶೆಡ್ಯೂಲ್ ಕ್ಯಾಸ್ಟು, ಶೆಡ್ಯೂಲ್ ಟ್ರೈಬು ಎಲ್ಲ ಮಕ್ಕಳಿಗೂ ಒಂದು ಸೌಲಭ್ಯ ಸಿಗಲಿ ಅಂತ ಎಲ್ಲ ಮಕ್ಕಳಿಗೂ 3,000ನೇ ಹಾಕ್ತಾರೆ. 3,000ನೇ ವರ್ಷಕ್ಕೆ ಒಂದು ಬಾರಿ. ಈಗ ಅಪ್ಪ ಅಮ್ಮಂದರು ಇಷ್ಟಪಟ್ಟು ನಾವು ಸ್ವಲ್ಪ ದುಡ್ಡು ಹಾಕ್ತೇವೆ ನಮ್ಮ ಕೈಯಿಂದ ಅಂದರೆ ಹಾಕ್ಬೋದು. ಅದಕ್ಕೂ ಬಡ್ಡಿ ಬರುತ್ತೆ. ಹೌದು, ಎಲ್ಲದಕ್ಕೂ ಸೇರಿನೇ ಬಡ್ಡಿ ಕೊಡೋದು. ಅದನ್ನ ನಮಗೆ ಫಂಡ್ಸ್ ನಮ್ಮ ಅಕೌಂಟಿಗೆ ಹಾಕ್ತಾರೆ. ನಂತರ ಅದು ನಮ್ಮ ಫಾರ್ಮಲ್ ಪ್ರೊಸೀಜರ್ ಮುಖಾಂತರ ಅದರಿಂದ ದುಡ್ಡು ತೆಗೆದು ನಾವು ಅಕೌಂಟ್ ಓಪನ್ ಮಾಡ್ತೀವಿ. ಅದಕ್ಕೆ ಡೇಟಾ ಎಲ್ಲ ಅವರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರೇನೆ ನಮ್ಮ ರೀಜನಲ್ ಆಫೀಸ್ಗೆ ಅದನ್ನು ಡೇಟಾನ ಕೊಡ್ತಾರೆ ಥ್ರೂ NIC. ಈಗ 1.5 ಲಕ್ಷ ಕಟ್ಟಬಹುದು ಸುಕನ್ಯಾ ಸಮೃದ್ಧಿಲಿ ಅಂತ ಹೇಳಿದರೆ, ಇಲ್ಲಿ ಆ ಥರ ಈ ಮಿತಿ ಏನಾದರೂ ಉಂಟಾ ಭಾಗ್ಯಲಕ್ಷ್ಮಿನಲ್ಲಿ? ಇಲ್ಲ, ಸೇಮ್ ಪ್ರೊಸೀಜರ್. ಅದು ಅವರು 1.5 ಲಕ್ಷ ಕಟ್ಬೋದಾ? ಯಾರು ಸುಕನ್ಯಾ ಸಮೃದ್ಧಿಲಿ ಕಟ್ಟಬಹುದು, ಅದು ಗೊತ್ತಾಯ್ತು ನಮಗೆ. ಭಾಗ್ಯಲಕ್ಷ್ಮಿಲೂ ಕಟ್ಟಬಹುದಾ ಅಪ್ಪ ಅಮ್ಮಂದರು? ಭಾಗ್ಯಲಕ್ಷ್ಮಿ ಅನ್ನೋದು ಸುಕನ್ಯಾ ಸಮೃದ್ಧಿ ಅಕೌಂಟೇ. ಅವರು ಈಗ ಈ 3,000 ಜೊತೆ ಆ್ಯಕ್ಚುಲಾಗಿ ಇದು ಭಾಗ್ಯಲಕ್ಷ್ಮಿ ಯೋಜನೆ ತಂದಿರೋದು ಬಡವರಿಗೆ.
ಅಂದರೆ BPL ಕಾರ್ಡ್ ಹೋಲ್ಡರ್ಸ್ಗೆ ಮಾತ್ರ ಅಂತ ಜಾರಿಗೆ ತಂದಿರೋದು. ಅಂಥ ಮಕ್ಕಳಿಗೂ ಒಂದು ಸೌಲಭ್ಯ ಸಿಗಲಿ, ವಿದ್ಯಾಭ್ಯಾಸಕ್ಕಾಗಲಿ, ಮದುವೆಗಾಗಲಿ ಅವ್ರಿಗೂ ಒಂದು ಸೌಲಭ್ಯ ಸಿಗಲಿ ಅಂತ ಸ್ಟೇಟ್ ಗೌರ್ಮೆಂಟ್ ಅವರು, ರಾಜ್ಯ ಸರ್ಕಾರದವರು ಮಾಡಿದ್ದಾರೆ. 21 ವರ್ಷ ಆದಮೇಲೆ ಸರ್ಕಾರ ಕೊಡುವ ಈ 3,000 ಇದೆ, ಜೊತೆಗೆ ಬಡ್ಡಿ ಎಲ್ಲ ಸೇರಿದ್ರೆ ಎಷ್ಟು ಹಣ ಸಿಗ್ಬೋದು 21 ವರ್ಷ ಆದಮೇಲೆ? 1 ಲಕ್ಷ ಚೇಂಜ್ ಸಿಗುತ್ತೆ. ಕನಿಷ್ಠ 1 ಲಕ್ಷ ಅಂತೂ ಸಿಗುತ್ತೆ. ಬಹಳ ಒಳ್ಳೆ ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಆರಂಭಿಸಿದೆ. ಇಂತಹ ಯೋಜನೆ ಭಾರತದ ಬೇರೆ ರಾಜ್ಯಗಳಲ್ಲಿ ಉಂಟಾ? ಎಲ್ಲೂ ಇಲ್ಲ. ಕರ್ನಾಟಕದಲ್ಲಿ ಮಾತ್ರ ಈ ಭಾಗ್ಯಲಕ್ಷ್ಮಿ ಯೋಜನೆ. ಈ ಒಂದು ಯೋಜನೆ ನೋಡಿನೇ ನಮ್ಮ ಮಧ್ಯಪ್ರದೇಶ ಸರ್ಕಾರದವರು ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಅವರು ಇಲ್ಲೊಂದು ಮೀಟಿಂಗ್ ಇಟ್ಕೊಂಡಿದ್ರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಫೀಸ್ನಲ್ಲಿ. ಮೀಟಿಂಗ್ ಇಟ್ಕೊಂಡಾಗ ನಮ್ಮ ಮಧ್ಯಪ್ರದೇಶ ಅಸಿಸ್ಟೆಂಟ್ ಡೈರೆಕ್ಟ್ರು, ಈ ಸರ್ಕಲ್ ಆಫೀಸರ್, ಸರ್ಕಲ್ ಇರುತ್ತಲ್ಲ ಮಧ್ಯಪ್ರದೇಶ ಸರ್ಕಲ್, ಅವರು ಬಂದಿದ್ದರು. ಅವರು ಎಲ್ಲ ವಿಚಾರಿಸಿ ಇದು ಒಂದು ಚೆನ್ನಾಗಿದೆ ಯೋಜನೆ, ನಾವು ಯಾಕೆ ಮಾಡಬಾರ್ದು. ಅಲ್ಲಿ ಲಾಡ್ಲಿ ಯೋಜನೆ ಅಂತ ಏನೋ ತಂದಿದ್ದಾರಂತೆ ಜಾರಿಗೆ. ಅದೇನೆಂದರೆ 21 ವರ್ಷ ಆ ಮಗು ಸೆಕೆಂಡ್ PUC ಆಗಿರಲೇಬೇಕು ಮತ್ತು 21 ವರ್ಷ ಆಗಿರಲೇಬೇಕು ಅಂಥ ಮಕ್ಕಳಿಗೆ ಮಾತ್ರ, ಹೆಣ್ಣು ಮಕ್ಕಳಿಗೆ 2 ಲಕ್ಷ ಏನೋ ಕೊಡ್ತಾರಂತೆ. ಈ ಯೋಜನೆಯೂ ಯೋಚನೆ ಮಾಡೋಣ ಅಂತ ಏನೋ ಎಲ್ಲ ಪಾಸಿಟಿವ್ ಆಗಿ ಅದನ್ನು ಅರಿತುಕೊಂಡು ಹೋಗಿದ್ದಾರೆ. ಇದು ಹೆಣ್ಣು ಮಕ್ಕಳಿಗೆ ಮಾತ್ರ ಇರೋದಲ್ವಾ? ಯಾವ ವಯಸ್ಸಲ್ಲಿ ದಾಖಲಾಗಬೇಕು ಅಂದರೆ ಅಕೌಂಟನ್ನು ತೆರಿಬೇಕು? ಹುಟ್ಟಿ 2 ವರ್ಷದೊಳಗೆ ಅವರು ದಾಖಲಾಗಬೇಕು. ಹುಟ್ಟಿ 2 ವರ್ಷದೊಳಗೆ ಹುಟ್ಟಿದ ತಕ್ಷಣ ಆದ್ರೂ ಎನ್ರೋಲ್ ಆಗಿ 2 ವರ್ಷದೊಳಗೆ ಅಕೌಂಟು ಓಪನ್ ಆಗುತ್ತೆ. ಆಮೇಲೆ ಪ್ರತಿ ವರ್ಷ ಆ ಓಪನ್ ಆಗಿರೋ ಅಕೌಂಟ್ ಡೀಟೇಲ್ಸ್ಗೆ ಅವರು ಮತ್ತೆ ಫಂಡ್ಸ್ ಕೊಡ್ತಾರೆ, ಅದನ್ನು ಹಾಕ್ತಾ ಹೋಗ್ತೀವಿ. ಸುಮಾರು ಎಷ್ಟು ಮಕ್ಕಳು ಕರ್ನಾಟಕದಲ್ಲಿ ಇವತ್ತು ಈ ಭಾಗ್ಯಲಕ್ಷ್ಮಿ ಯೋಜನೆ? ಒಂದು 8,63,000. 8 ಲಕ್ಷ. 8,63,000. ಈಗ ಇದು 6ನೇ ಫೇಸ್. 6ನೇ ಫೇಸ್ ಅಂದರೆ 2021 ಇಂದ ಈಗ 25-26ಕ್ಕೆ 8,63,829 ಅಂದರೆ 1 ಲಕ್ಷಕ್ಕೆ ಎಷ್ಟು ಖಾತೆಗಳು ಆರಂಭವಾಗುತ್ತವೆ? ಒಂದು ವರ್ಷಕ್ಕೆ ಎಷ್ಟು ಹೆಣ್ಣು ಮಕ್ಕಳು? ಅರೌಂಡ್ 1.5 ಲಕ್ಷ. 1.5 ಲಕ್ಷ ಅಂದರೆ 1.5 ಲಕ್ಷ ಹೆಣ್ಣು ಮಕ್ಕಳು ಹುಡ್ತಾರೆ ಅಂತ ಆಯಿತು. 1,30,000 ಲಕ್ಷ ಮ್ಯಾಕ್ಸಿಮಮ್. ಆಗಲಿಮ್ಮ, ಬಹಳ ಒಳ್ಳೆಯ ಯೋಜನೆ, ಅದರ ಪರಿಚಯ ಮಾಡಿಕೊಟ್ರಿ. ಅದರಲ್ಲೂ ಸುಕನ್ಯಾ ಸಮೃದ್ಧಿ ಯೋಜನೆ ನಿಜಕ್ಕೂ ಅದ್ಭುತವಾದದ್ದು. 67, 68, 69 ಲಕ್ಷ ಸಿಗುತ್ತೆ 21 ವರ್ಷ ವಯಸ್ಸು ಮುಗಿತಾ ಇದ್ದ ಹಾಗೆ ಅಂದರೆ ಅದು ನಿಜಕ್ಕೂ ಭಾಗ್ಯಲಕ್ಷ್ಮಿ ಥರನೇ. ಅದು ಸಮೃದ್ಧಿಯಾಗಿದೆ, ಸಮೃದ್ಧಿಯಾದ ಹಣವನ್ನು ತರುವಂಥ ಯೋಜನೆ ತಾವು ಆರಂಭಿಸಿದ್ದೀರಿ. ಈ ಯೋಜನೆ ಮತ್ತಷ್ಟು ಯಶಸ್ವಿಯಾಗಿ ಮುಂದುವರಿಯಲಿ. ಈ ಯೋಜನೆಯ ಲಾಭವನ್ನು ನಮ್ಮ ಹೆತ್ತವರು, ನಮ್ಮ ಪಾಲಕರು ಪಡೀಲಿ. ನಮ್ಮ ಹೆಣ್ಣು ಮಕ್ಕಳ ಭವಿಷ್ಯ ಭದ್ರವಾಗಲಿ ಅಂತ ಆಶಿಸ್ತಾ ಇಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ ಅಲ್ವಾ? ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆದರೆ ಧನ್ಯವಾದಗಳನ್ನು ಹೇಳೋದಕ್ಕೆ ಮೊದಲು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಜನಮೇ ಜಯ, ದರಗುಟ್ಟಿ ಮಳೆ ಸುರಿದು 2 ಪುಸ್ತಕ ದಯವಿಟ್ಟು ಸ್ವೀಕರಿಸಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶಶಾಂಕ್ KB. ಕಳೆದ 1 ವರ್ಷದಿಂದ ನಾನು ಈ ಅಂಚೆ ಮಹಾಕಾರ್ಯದಲ್ಲಿ ಅಂಚೆ ಮಹಾಕಾರ್ಯಾಲಯ ಬೆಂಗಳೂರಲ್ಲಿ MTS ಆಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಎಲ್ಲರಿಗೂ ನಮಸ್ತೆ. ಒಂದು ಪ್ರಶ್ನೆ ಕೇಳ್ತೇನೆ ತಮಗೆ. ಜಗತ್ತಿನ ಮೊದಲ ಸ್ಟ್ಯಾಂಪ್ ಯಾವುದು ಅಂತ ತಿಳ್ಕೋಬೇಕು. 2 ಆಯ್ಕೆ ಕೊಡ್ತಾ ಇದ್ದೇನೆ. ಮೊದಲನೇದು ಪೆನ್ನಿ ಬ್ಲ್ಯಾಕ್, ಎರಡನೇದು 2 ಪೆನ್ಸ್ ಬ್ಲೂ. ಪೆನ್ನಿ ಬ್ಲ್ಯಾಕ್ ಅನ್ನೋದು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ತಮಗೆ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಸತ್ಸಂಗ ಮತ್ತು ಇತರ ಲೇಖನಗಳು ಪುಸ್ತಕವನ್ನು ದಯವಿಟ್ಟು ಸ್ವೀಕರಿಸಿ. ಜಗತ್ತಿನ ಮೊದಲ ಅಂಚೆ ಚೀಟಿ ಬ್ರಿಟನ್ನಲ್ಲಿ ಬಿಡುಗಡೆಯಾಗುತ್ತೆ. 1840 ಮೇ 6ರಂದು ಈ ಪೆನ್ನಿ ಬ್ಲ್ಯಾಕ್ ಅಂಚೆ ಚೀಟಿ ಬಿಡುಗಡೆ ಆಗುತ್ತೆ. ಇಲ್ಲಿ ಈ ಅಂಚೆ ಚೀಟಿಯಲ್ಲಿ ಅಂದಿನ ಬ್ರಿಟನ್ ರಾಣಿ ವಿಕ್ಟೋರಿಯಾ ಯಾರಿದ್ದರೂ ಆಕೆಯ ಮುಖ ಚಿತ್ರ ಇದರಲ್ಲಿ ಇರುತ್ತೆ.
ಹಾಗಾಗಿ ಈ ಚಿತ್ರಕ್ಕೆ ಒಂದು ರೀತಿಯಾದ ಮೌಲ್ಯ ಬರಲಿಕ್ಕೆ ಶುರುವಾಯಿತು. ಜನಸಾಮಾನ್ಯರು ಇದನ್ನು ಬಳಸಲಿಕ್ಕೆ ಶುರು ಮಾಡ್ತಾರೆ. ನನ್ನ ಹೆಸರು ಪ್ರದೀಪ್ ಎನ್ ಅಂತ. ನಾನು ಅಂಚೆ ಸಹಾಯಕನಾಗಿ ಬೆಂಗಳೂರು GPOದಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಪ್ರದೀಪ್ ಅವರೇ, ಹಾಂ, ಜಗತ್ತಿನ ಮೊದಲ ಸ್ಟ್ಯಾಂಪ್ ಪೆನ್ನಿ ಬ್ಲಾಕ್ ಅಂತ ನಾವು ತಿಳ್ಕೊಂಡ್ವಿ. ಹೌದು ಹೌದು. ಆ ಸ್ಟ್ಯಾಂಪಿನ ಅಂಚೆ ಚೀಟಿಯ ಬಣ್ಣ ಏನಿತ್ತು ಅಂತ ತಿಳ್ಕೋಬೇಕು. ಅದು ಕಪ್ಪು ಇತ್ತ, ನೀಲಿ ಇತ್ತ ಅಂತ. ಕಪ್ಪು ಇತ್ತ, ನೀಲಿ ಇತ್ತ, ಬ್ಲ್ಯಾಕ್. ಅಷ್ಟೆಲ್ಲ ಇಂಗ್ಲೀಷ್ ಬರಲ್ಲ ಸರ್ ನಮಗೆ, ಕನ್ನಡದಲ್ಲಿ ಹೇಳಿ. ಕಪ್ಪು ಬಣ್ಣ. ಕಪ್ಪು ಬಣ್ಣ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ತಮಗೆ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಬಾ ಚಕೋರಿ ಎನ್ನುವ ಪುಸ್ತಕ ದಯವಿಟ್ಟು ಸ್ವೀಕರಿಸಿ. ಪೆನ್ನಿ ಬ್ಲ್ಯಾಕ್ ಅಂತಕ್ಕಂಥ ಅಂಚೆ ಚೀಟಿ ಏನಿತ್ತು ಅದರಲ್ಲಿ ವಿಕ್ಟೋರಿಯಾ ರಾಣಿಯ ಚಿತ್ರ ಇತ್ತು. ಈಗ ಅಂಚೆ ಚೀಟಿಯನ್ನು ಹಚ್ಚಿಬಿಟ್ಟು ನಾವು ಒಂದು ಲಕೋಟೆಗೆ ಕಳಿಸಿದ್ವಿ ಅಂತ ಇಟ್ಕೊಳ್ಳಿ. ಆಗೇನು ಮಾಡ್ತಾರೆ ಅಂಚೆ ಕಚೇರಿಯಲ್ಲಿ, ಅದಕ್ಕೊಂದು ಮುದ್ರೆ ಒತ್ತುತ್ತಾರೆ. ಇದನ್ನು ಕ್ಯಾನ್ಸಲೇಷನ್ ಸ್ಕೀಲ್ ಅಂತ ಹೇಳ್ತಾರೆ, ರದ್ದತಿ ಮುದ್ರೆ ಅಂತ ಹೇಳ್ತಾರೆ. ಈ ರದ್ದತಿ ಮುದ್ರೆ ಅದು ಸಹ ಕಪ್ಪು ಬಣ್ಣದಲ್ಲಿತ್ತಂತೆ. ಹಾಗಾಗಿ ಈ ಸ್ಟ್ಯಾಂಪಿಗೆ ಈ ರದ್ದತಿ ಮುದ್ರೆ ಹಾಕಿದ್ದಾರೋ ಇಲ್ಲವೋ ಅನ್ನೋ ಅನುಮಾನ ಬರಲಿಕ್ಕೆ ಶುರುವಾದಾಗ ಅವರೇನು ಮಾಡಿದ್ರು, ಕಪ್ಪು ಬಣ್ಣ ಒಂದೇ ಇದ್ದರೆ ಸಾಲದು, ಇದನ್ನು ಬೇರೆ ಬೇರೆ ಬಣ್ಣಗಳಲ್ಲೂ ಸಹ ಮುದ್ರಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆನಂತರ ಬೇರೆ ಬೇರೆ ಬಣ್ಣಗಳಲ್ಲೂ ಸಹ ಈ ಒಂದು ಸ್ಟಾಂಪು ಬಿಡುಗಡೆ ಆಗುತ್ತಂತೆ. ನಮಸ್ಕಾರ ಸರ್, ನನ್ನ ಹೆಸರು ಗಿರೀಶ TH ಅಂತ ಹೇಳ್ಬಿಟ್ಟು ನಾನು 4 ವರ್ಷದಿಂದ ಅಂಚೆ ಸಹಾಯಕನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಬೆಂಗಳೂರು GPOದಲ್ಲಿ. ಸರ್, ಪೆನ್ನಿ ಬ್ಲ್ಯಾಕ್ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದ್ವಿ. ಎಸ್ ಸರ್. ಈ ಪೆನ್ನಿ ಬ್ಲ್ಯಾಕ್ ಪತ್ರವನ್ನು ಅದಕ್ಕೆ ಹಚ್ಚಿರೋ ಸ್ಟ್ಯಾಂಪಿನ ಬೆಲೆ ಇರುತ್ತಲ್ಲ, ಹಾಂ ಸರ್, ಆ ಬೆಲೆನ ಯಾರು ಕೊಡಬೇಕಾಗಿತ್ತು ಅನ್ನೋದು ಪ್ರಶ್ನೆ. ಆಯ್ಕೆಗಳು ಕೊಡ್ತಾ ಇದ್ದೇನೆ. ಯಾರು ಪತ್ರವನ್ನು ಕಳಿಸ್ತಾರೋ ಅವರೇ ಬೆಲೆ ಕಟ್ಟಬೇಕು. ಇಲ್ಲ ಪತ್ರವನ್ನು ಯಾರು ಸ್ವೀಕರಿಸ್ತಾರೋ ಅವರೇ ಬೆಲೆ ಕಟ್ಟಬೇಕು. ಯಾವುದು ಸರಿ ಅಂತ? ಪತ್ರ ಯಾರು ಕಳಿಸ್ತಾರೋ ಅವರೇ ಬೆಲೆ ಕಟ್ಟಬೇಕು. ಹಾಂ. ಆದರೆ ಪೆನ್ನಿ ಬ್ಲ್ಯಾಕ್ ಕಾಲದಲ್ಲಿ ಈ ವ್ಯವಸ್ಥೆ ಇರಲಿಲ್ಲ. ಯಾರು ಪತ್ರವನ್ನು ಸ್ವೀಕರಿಸ್ತಾರೋ ಅವರು ದುಡ್ಡು ಕಟ್ಟಬೇಕಾಗಿತ್ತು. ಹಾಗಾಗಿ ಅಕಸ್ಮಾತ್ ನಿಮ್ಗೇನಾದರೂ ನನಗೆ ಬೇಡ ಈ ಪತ್ರ ಅಂತ ಹೇಳಿದ್ರೆ ಪತ್ರ ವಾಪಸ್ ಹೋಗ್ತಾ ಇತ್ತು. ಇದು ನ್ಯಾಯ ಅಂತೀರಾ ಅನ್ಯಾಯ ಅಂತೀರಾ? ನ್ಯಾಯ ಅಂದರೆ ತಗೊಳ್ಳೋನೇ ದುಡ್ಡು ಕಟ್ಟೋದು ನ್ಯಾಯ ಅಂತ ತಮ್ಮ ಲೆಕ್ಕನ, ಕಳಿಸೋನು ದುಡ್ಡು ಕಟ್ಟೋದು ನ್ಯಾಯನ? ಕಳಿಸೋನು ದುಡ್ಡು ಕಟ್ಟೋದು ನ್ಯಾಯ ಅನ್ನೋದು ಸರಿಯಾದ ಉತ್ತರ. ತಮಗೆ ಮಹಾಭಾರತ ಅನ್ವೇಷಣೆ ಅನ್ನೋ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ರೌಲ್ಯಾಂಡ್ ಹಿಲ್ ಅಂತ ಒಬ್ಬ ವ್ಯಕ್ತಿ, ಅವನು ನಮ್ಮ ಗೆಳೆಯರು ಹೇಳಿದ ಹಾಗೆ ಯಾರು ಪತ್ರವನ್ನು ಕಳಿಸ್ತಾರೋ ಅವರೇ ಅಂಚೆ ಚೀಟಿಯ ಶುಲ್ಕ ಏನಿದೆ ಅದನ್ನು ಕಟ್ಟಬೇಕು. ಸ್ವೀಕರಿಸೋರು ಯಾಕೆ ಕಟ್ಟಬೇಕು? ಹೀಗೆ ಹೇಳಿ ಬ್ರಿಟನ್ ಸರ್ಕಾರವನ್ನು ಒಪ್ಪಿಸಿ ಯಾರು ಪತ್ರವನ್ನು ಕಳಿಸ್ತಾರೋ ಅವರೇ ಅಂಚೆ ಶುಲ್ಕವನ್ನು ಕಟ್ಟಬೇಕು ಅನ್ನೋ ನಿಯಮ ತರ್ತಾರಂತೆ. ಅದಾದ ಮೇಲೆ ಇದೇ ನಿಯಮ ಜಗತ್ತಿನ ಎಲ್ಲ ದೇಶಗಳು ಸಹ ಅನುಸರಿಸೋಕೆ ಶುರು ಮಾಡುತ್ತೆ. ತಮ್ಮಲ್ಲಿ ಕೆಲವರಿಗಾದರೂ ಜ್ಞಾಪಕ ಇರಬಹುದು, ಈ ಮೊಬೈಲ್ ಮೊದಲ ಬಾರಿಗೆ ಬಂದಾಗ ಕರೆಯನ್ನು ಯಾರು ಸ್ವೀಕರಿಸ್ತಾರೋ ಅವರು ದುಡ್ಡನ್ನು ಕಟ್ಟಬೇಕಾಗಿತ್ತು. ಕರೆಯನ್ನು ಮಾಡೋರು ಕಟ್ತಿದ್ರು, ಆದರೆ ಸ್ವೀಕರಿಸೋರು ಯಾಕೆ ಕಟ್ಟಬೇಕು? ಹಾಗಾಗಿ ಅನೇಕ ಜನ ಏನು ಮಾಡಿದ್ರು, ಆ ಕರೆ ನೋಡಿಕೊಂಡು ಆ ಕರೆಯನ್ನು ಅಲ್ಲೇ ಸ್ವಿಚ್ ಆಫ್ ಮಾಡ್ತಾಯಿದ್ರು, ತಗೋತಾ ಇರಲಿಲ್ಲ. ನಂತರದ ದಿನಗಳಲ್ಲಿ ಕರೆಯನ್ನು ಸ್ವೀಕರಿಸೋದಕ್ಕೆ ಯಾವುದೇ ಶುಲ್ಕ ಇರಬಾರ್ದು, ಕರೆಯನ್ನು ಮಾಡೋದಕ್ಕೆ ಮಾತ್ರ ಶುಲ್ಕ ಇರಬೇಕು ಅನ್ನೋ ನಿಯಮ ಏನು ಬಂತು, ಅದೇ ತರಹದ ಒಂದು ನಿಯಮ ಬ್ರಿಟನ್ನಲ್ಲೂ ಸಹ ಬಂದದಕ್ಕೆ ಜಗತ್ತಿನ ಎಲ್ಲ ಜನ ಇವತ್ತು ನೆಮ್ಮದಿಯಿಂದ ಪತ್ರ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.